ಏನೋ ಹೀಗ್ ನೋಡ್ತಾ ಇದ್ಯಾ? ಒಂದ್ ವಾರ ನೋಡ್ಲಿಲ್ಲ ಅಂತ ಹೀಗ್ ನುಂಗೋ ತರ ನೋಡ್ಬೇಕಾ? ಛೆ, ಹೇ ಏನೋ ಆಯ್ತು ನಿಂಗೆ? ಬಂದಾಗಿಂದ ನೋಡ್ತಾ ಇದೀನಿ, ಹೀಗ್ ಗರ ಬಡದಂಗ್ ಕೂತಿದ್ಯಲ್ಲ. ಹೌದಾ? ಇಲ್ವೇ? ಅದು ಅಲ್ಲಿ ವರ್ಕ್ ತುಂಬಾ ಟೈಟ್ ಆಗಿತ್ತು, ಅದಕ್ಕೆ ಮುಖ ಸ್ವಲ್ಪ ಟಯರ್ಡ್ ಆಗಿ ಕಾಣುತ್ತೆ ಅನ್ಸುತ್ತೆ. ಹೀಗೆ ಯಾವಾಗ್ಲೂ ಮಾತಾಡೋ ತರ ಮಾತಾಡು. ಹೌದು, ನಿನ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಏನು? ನಿನ್ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳ್ದೆ. ಏ ಏನು, ಎಲ್ಲಿದ್ಯೋ ನೀನು? ಅದು ನಾಳೆ MD ಗೆ ಆಡಿಟಿಂಗ್ ರಿಪೋರ್ಟ್ ಸಬ್ಮಿಟ್ ಮಾಡ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಏನ್ ಕೇಳ್ದೆ? ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ತಾನೆ? ತುಂಬಾ ಚೆನ್ನಾಗಿತ್ತು. ಅಯ್ಯ ಅಷ್ಟೇನಾ? ಏ ಹೋಗ, ನೀನು ಮುಂಬೈ ಮೂಡಿಂದ ಆಚೆ ಬಂದಿಲ್ಲ ಅಂತ ಕಾಣುತ್ತೆ. ಅಯ್ಯೋ ಇಲ್ಲ ಸೋನಾ. ಓಕೆ, ಬ್ಯಾಕ್ ಟು ಬ್ಯಾಂಗ್ಳೂರ್. ಯಾವ್ದಾದ್ರು ಟಾಪಿಕ್ ಬಗ್ಗೆ ಮಾತಾಡೋಣ. ಸರಿ, ನೀನೇನಾದ್ರೂ ಸ್ವಲ್ಪ ದೊಡ್ಡ ತಪ್ಪು ಮಾಡಿದ್ಮೇಲೆ ಅಯ್ಯಯ್ಯೋ ತಪ್ಪು ಮಾಡ್ಬಿಟ್ನಲ್ಲ ಅಂತ ತುಂಬಾ ಫೀಲ್ ಆದ್ರೆ ಏನ್ ಮಾಡ್ತೀಯಾ? ಚಿಕ್ಕದೋ ದೊಡ್ಡದೋ ಸಾಧಾರಣವಾಗಿ ತಪ್ಪು ಮಾಡಲ್ಲ. ಹಾಗೊಂದ್ ವೇಳೆ ತಪ್ಪು ಮಾಡಿದ್ರೆ ನನ್ನಿಂದ ತೊಂದರೆ ಆದವ್ರ ಹತ್ರ ಸಾರಿ ಕೇಳಿ ಸೇಂಟ್ ಮೇರಿಸ್ ಚರ್ಚ್ಗೆ ಹೋಗಿ ಫಾದರ್ ಹತ್ರ ಕನ್ಫೆಸ್ ಮಾಡ್ತೀನಿ. ಆಗ ಮನ್ಸಲ್ಲಿರೋ ಗಿಲ್ಟ್ ಎಲ್ಲ ಕಂಪ್ಲೀಟ್ ಆಗಿ ಹೋಗಿ ಮನ್ಸು ಶುದ್ಧವಾಗತ್ತೆ. ಮತ್ತೆ ಆ ತಪ್ಪು ಖಂಡಿತ ಮಾಡಲ್ಲ. ಹೌದು, ದಿಢೀರ್ ಅಂತ ಈ ಟಾಪಿಕ್ ಯಾಕೆ? ಸುಮ್ನೆ ನಿನ್ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಓಕೆ, ನೀನ್ ನನ್ ಬಗ್ಗೆ ತಿಳ್ಕೊಂಡೆ, ನಾನ್ ನಿನ್ ಬಗ್ಗೆ ತಿಳ್ಕೊಳ್ತೀನಿ. ನೀನೇನ್ ಮಾಡ್ತೀಯಾ? ಇದುವರೆಗೂ ಮನಸಾರೆ ತಪ್ಪು ಮಾಡಿಲ್ಲ, ಫಸ್ಟ್ ಟೈಮ್ ತಪ್ಪು ಮಾಡ್ಬಿಟ್ಟೆ. ಈಗ ನಿನ್ ದಾರಿನೇ ಫಾಲೋ ಮಾಡ್ತೀನಿ. ಹಲೋ, ಇದುವರೆಗೂ ನೀನ್ ತಪ್ಪು ಮಾಡಿಲ್ಲ, ಓಕೆ ನಾನ್ ನಂಬ್ತೀನಿ. ಇನ್ನು ಮುಂದೆ ತಪ್ಪು ಮಾಡಿದ್ರೆ ಏನ್ ಮಾಡ್ತೀಯಾ? ನಿನ್ ದಾರಿನೇ ಫಾಲೋ ಮಾಡ್ತೀನಿ. ಮಗು, ನೀನು ಮಾಡಿದ ಯಾವ ತಪ್ಪಿಗಾಗಿ ಕ್ಷಮೆ ಯಾಚಿಸಲು ನನ್ನ ಮುಂದೆ ಕುಳಿತಿರುವೆ? ಫಾದರ್, ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಸೋನಾಗೆ, ನಾನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸೋ ಸೋನಾಗೆ ನಾನು ದ್ರೋಹ ಮಾಡ್ಬಿಟ್ಟೆ ಫಾದರ್. ಸಂದರ್ಭ ಒಂದು ಕ್ಷಣ ನನ್ನ ಬುದ್ಧಿ ಕೈ ಮೀರಿ ಮೈ ಮರೆತು ಇನ್ನೊಂದು ಹೆಣ್ಣನ್ನು ಸೇರ್ಬಿಟ್ಟೆ. ಈಗ ತುಂಬಾ ನೊಂದ್ಕೊಂಡು ತುಂಬಾ ವೇದನೆ ಅನುಭವಿಸ್ತಾ ಇದ್ದೀನಿ. ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಇದೆಯಾ ಫಾದರ್? ನಿನ್ನ ಎಲ್ಲ ತಪ್ಪು ನೆಪ್ಪುಗಳನ್ನು ಆ ಯೇಸು ಕ್ಷಮಿಸಿ ರಕ್ಷಿಸುತ್ತಾನೆ. ನೀನು ತಪ್ಪು ಮಾಡಿದ್ದಿ ಎಂದು ನಿನಗೆ ಅರಿವಾಗಿದೆ. ಇನ್ನು ಯಾವ ಸಂದರ್ಭದಲ್ಲೂ ಇಂತಹ ತಪ್ಪು ಮಾಡುವುದಿಲ್ಲ ಎಂದು ನಿರ್ಧಾರ ತಗೋ. ಈಗ ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ನೀನು ಪ್ರೀತಿಸಿದ ಹುಡುಗಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಇನ್ನೂ ಹೆಚ್ಚಾಗಿ ಪ್ರೀತಿಸು. ನಡೆದದ್ದನ್ನು ಮರೆತು ಹೊಸ ಮನುಷ್ಯನಾಗಿ ಬದುಕನ್ನು ಆರಂಭಿಸು. ಇನ್ನು ನಿನ್ನ ತಪ್ಪು ನೆನಪಿಗೆ ಬಾರದೇ ಇರಲು ನಾನು ಕರ್ತನ ಬಳಿ ಪ್ರಾರ್ಥಿಸುತ್ತೇನೆ. ನೀನು ಸಹ ಪೂರ್ಣ ಮನಸ್ಸಿನಿಂದ ಬೇಡಿಕೊ. ವೆರಿ ಗುಡ್, ರಿಯಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಅವರು 22 ಕೋಟಿ ನುಂಗಿದ್ದು ಅಲ್ಲದೆ ಸುಪಾರಿ ಕಿಲ್ಲರ್ನ ಕಳಿಸಿ ಹೆದರಿಸ್ತಾರ? ಇವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಐ ವಿಲ್ ಟೇಕ್ ಲೀಗಲ್ ಆಕ್ಷನ್. ಸರ್, ಏನ್ ಸರ್ ಇದು? ಎ ಸ್ಮಾಲ್ ಗಿಫ್ಟ್. ಅರೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಅರೆ, ಇದೇನಿದು ಇಷ್ಟೊಂದು ಎಕ್ಸೈಟ್ ಆಗ್ತಿದೆ ಇದಕ್ಕಿದ್ದ ಹಾಗೆ? ಸರ್, ನೀವು ನನ್ನ ಜಾಬ್ನ ಮಾತ್ರ 2 ತಿಂಗಳು ಮುಂಚೆ ಕನ್ಫರ್ಮ್ ಮಾಡ್ತಾ ಇಲ್ಲ, ನನ್ನ ಎಂಗೇಜ್ಮೆಂಟ್ ಕೂಡ 2 ತಿಂಗಳು ಮುಂಚೆನೆ ಮಾಡಿಸ್ತಾ ಇದ್ದೀರಾ. ಓ, ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಮೈ ವಿಶಸ್ ಟು ವಿಶ್ವ. ಥ್ಯಾಂಕ್ಸ್ ಮೇಡಮ್. ನಮ್ಮ ಎಂಗೇಜ್ಮೆಂಟು ಇದೇ ತರ ಗ್ರ್ಯಾಂಡ್ ಆಗಿ ಆಗ್ಬೇಕು. ನೀನೇನು ಯೋಚನೆ ಮಾಡ್ಬೇಡ, ಚಿಂದಿ ಉಡಾಯಿಸ್ಬಿಡೋಣ. ಆಮೇಲೆ ಫಂಕ್ಷನ್ ಆದ್ಮೇಲೆ ರಾತ್ರಿ ಇಲ್ಲೇ ಹೊಡ್ಕಂತೀಯಲ್ಲ. ಆಹಾ, ಆಸೆ ದೋಸೆ. ಹೌದು ಹೌದು ಹೌದೌದು, ನಮ್ಮ ಅಣ್ಣ ಅತ್ತಿಗೆ ಮದ್ವೆಗೆ ನಮ್ಮ ಮಗುನೇ ಗಿಫ್ಟ್ ಕೊಡೋ ಹಾಗಿದೆ. ಏ ಚಿನ್ನ, ಎಲ್ಲ ತಿಳ್ಕೊಂಡ್ಬಿಟ್ಟಿದ್ಯಲ್ಲ ನೀನು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನೀನ್ ನನ್ನ ವಿಶ್ವನಂತ ಒಳ್ಳೆ ಹುಡುಗನ ಪೇರೆಂಟ್ಸ್ ಅದಕ್ಕೆ ನಿಜವಾಗ್ಲೂ ನೀವು ಹೆಮ್ಮೆ ಪಡಬೇಕು. ನೀವು ಅಷ್ಟೇ ಸೋನಾ, ವಿಶ್ವನಂತ ಒಳ್ಳೆ ಹುಡುಗನ ಅರ್ಸಿದ್ದಕ್ಕೆ ನೀವು ಹೆಮ್ಮೆ ಪಡಬೇಕು. ಸಾವಿರ ಹೇಳ, ಯಾವ ಗಂಡಸ್ಗೂ ಈ ಪರಿಸ್ಥಿತಿ ಬರಬಾರ್ದು. ಮತ್ತಿನ್ನೇನ ಲವ್ ಮಾಡಿದ ಹುಡುಗಿನೇ ಮದುವೆ ಆಗೋದು ಯಾವ ಕರ್ಮನ? ಅಮ್ಮ ಕರಿತಾ ಇದಾರೆ. 1 ನಿಮಿಷ.
2 minutes ತಗೊಳ್ಳಿ. ಸರ್ ಫೋನ್. ಹಲೋ. ಏನು ವಿಶ್ವ, ಅಷ್ಟೊಂದು ಹೆದರಿಸಿದ್ರು ರಮ್ಯಾ ಜೊತೆ ಸೇರಿ ನಮ್ಮನ್ನೆಲ್ಲ ಸಿಕ್ಕ ಹಾಕ್ಸಿಬಿಟ್ಟೆ ನೀನು. ನಾವೆಲ್ಲ ಜೈಲಿನಲ್ಲಿ ಕಷ್ಟಪಡ್ತಾ ಇದ್ರೆ ನೀನು ಮಾತ್ರ ಇಷ್ಟಪಟ್ಟು ಹುಡುಗಿ ಜೊತೆ ಮದುವೆ ಆಗಿ ಸಂತೋಷವಾಗಿರೋದಕ್ಕೆ ರೆಡಿ ಆಗ್ತಿದ್ಯಾ? ಮರ್ಯಾದೆಗೆ ಹೇಳ್ತಾ ಇದ್ದೇನೆ, ಯಾವ್ದಾದ್ರು ಒಂದು ಕಾರಣ ಹೇಳಿ ಎಂಗೇಜ್ಮೆಂಟ್ ನ ನಿಲ್ಲಿಸಿಬಿಡು. ಇಲ್ಲ ಅಂದ್ರೆ ಅಷ್ಟೇ, ನಾವು ನಿನ್ನ ಆ ಹುಡುಗಿ ಜೊತೆ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಏಯ್ ಚಂಡ, ಧೈರ್ಯ ಇದ್ರೆ ಎದುರುಗಡೆ ಬಂದು ಮಾತಾಡು. ಸುಮ್ಮನೆ ಈ ಥರ ಫೋನಲ್ಲಿ ಹೆದರ್ಸಿ ಟೈಮ್ ವೇಸ್ಟ್ ಮಾಡಬೇಡ. ನಾನು ಇದಕ್ಕೆಲ್ಲ ಹೆದರ್ಕೊಳ್ಳಲ್ಲ. ಇಡೋ ಫೋನು. ಯಾರಾದ್ರೂ ಫೋನ್ ಮಾಡಿದ್ರೆ ಇನ್ ಸ್ವಲ್ಪ ಹೊತ್ತು ನನಗೆ ಕೊಡಬೇಡಿ. ಓಕೆ ಸರ್. ನಿಮ್ಮನ್ನು ಕರೀತಾ ಇದ್ದಾರೆ. ಓ ಬಾಮ್ಮ ಬಾಮ್ಮ, ಯುವರ್ ಅಟೆನ್ಷನ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಫಾರ್ಮಲ್ ಆಗೋ ಇನ್ಫಾರ್ಮಲ್ ಆಗೋ ನಡೆಯೋ ವಿಶ್ವ ಮತ್ತು ಸೋನರ ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ಬಂದಿರೋ ನಿಮ್ಮೆಲ್ರಿಗೂ ನಾವು ಸ್ವಾಗತವನ್ನು ಬಯಸ್ತೀವಿ. ಈಗ ಇವರಿಬ್ರು ಉಂಗುರವನ್ನ ಬದಲಾಯಿಸ್ಕೊಳ್ತಾರೆ. ನೀವು ಚಪ್ಪಾಳೆ ತಟ್ಟಿ ಇವರಿಗೆ ಶುಭವನ್ನು ಹಾರೈಸಿ ಖುಷಿಯಿಂದ ಊಟ ಮಾಡ್ತಾ ನಿಮ್ಮ ಮಾತನ್ನು ಮುಂದುವರಿಸಬಹುದು. ಕಂಗ್ರಾಚುಲೇಷನ್ಸ್ ಮ್ಯಾನ್, ಕಂಗ್ರಾಚುಲೇಷನ್ಸ್. ಹಲೋ, ಕಂಗ್ರಾಚುಲೇಟ್ ಮಾಡೋ ಟೈಮಲ್ಲಿ ನೀನೇನ್ ಮಾಡ್ತಿದ್ಯಾ ಮ್ಯಾನ್? ಔಟ್ ಗೋಯಿಂಗ್ ಮಾಡ್ತಾ ಇದ್ದೀನಿ, ಹೋಗ್ತಾನೆ ಇಲ್ಲ. ಬಿಲ್ ಕಟ್ಟಿಲ್ಲ ಅಂದ್ರೆ ಅದು ಹೋಗಲ್ಲ ಮ್ಯಾನ್. ಪ್ಲೀಸ್ ಹಾಗಾದ್ರೂ ಮಾಡಿ ಕಟ್ಕೊಡು ಪ್ಲೀಸ್. ಯು ಆರ್ ಅ ಬೇಕರ್, ಐ ಡೋಂಟ್ ಲೈಕ್ ದಿಸ್, ಐ ಡೋಂಟ್ ಲೈಕ್ ದಿಸ್ ಮ್ಯಾನ್. ಎಕ್ಸ್ಕ್ಯೂಸ್ ಮಿ ಸರ್, ಮತ್ತೆ ಯಾರ್ದು ಫೋನ್ ಅರ್ಜೆಂಟ್ ಮಾತಾಡ್ಬೇಕಂತ. ಹಲೋ ವಿಶ್ವ, ಅಷ್ಟು ಹೇಳಿದ್ರು ಎಂಗೇಜ್ಮೆಂಟ್ ಮುಗಿಸಿಕೊಂಡೆಯಲ್ಲ, ನಾನು ನಿನ್ನ ಬಿಡುವುದಿಲ್ಲ. ಲೈಫ್ ಲಾಂಗ್ ನಿನ್ನ ನೆಮ್ಮದಿಯಾಗಿರುವುದಕ್ಕೆ ಬಿಡುವುದಿಲ್ಲ. ನೀನೇನೋ ತುಂಬಾ ಒಳ್ಳೆಯವನ ತರ ನಡ್ಕೋತಿದ್ಯಾ. ನಿನ್ನ ಬಂಡವಾಳ ನನಗೆ ಗೊತ್ತಿಲ್ಲವಾ? ನೀನು ರಮ್ಯಾನು ಮುಂಬೈ ಗೆಸ್ಟ್ ಹೌಸ್ ಅಲ್ಲಿ ಏನೇನು ಮಾಡಿದ್ರಿ ಅಂತ ನನಗೆ ಗೊತ್ತಿಲ್ಲವಾ? ಮಾತಾಡು ವಿಶ್ವ, ಬಾಯಿ ಬಿದ್ದು ಹೋಯ್ತಾ? ಮಾತಾಡು. ಯಾರು ಮಾತಾಡ್ತಿರೋದು? ಅದು ಈಗ ಮುಖ್ಯ ಅಲ್ಲ. ಹೌದು, ಎಂಗೇಜ್ಮೆಂಟ್ ಮುಗಿದ್ರೆ ಮದುವೆ ಮುಗಿದು ಹೋಯ್ತು ಅಂತಾನ? ನಿನಗೂ ನನಗೂ ತೀರಿಸಬೇಕಾದ ಲೆಕ್ಕಾಚಾರ ತುಂಬಾ ಇದೆ ಪಾಪ. ಈ ಮಧ್ಯೆ ಆ ಹುಡುಗಿನ ಬಲಿಪಶು ಮಾಡಿಬಿಟ್ಟಿಯಲ್ಲ ನೀನು. ಇನ್ನು ಮೇಲೆ ಆವಾಗ ಫೋನ್ ಮಾಡ್ತಾ ಇರ್ತೇನೆ. ನಾನು ಹೇಳಿದಾಗ ನಡ್ಕೊಂಡ್ರೆ ನಿನಗೆ ಒಳ್ಳೇದು. ಹಲೋ, ಏನ್ ಮಾತಾಡ್ತಾ ಇದ್ಯಾ? ಕನ್ನಡ. ಟೆನ್ಷನ್ ಆಗಬೇಡ, ಈಗ ತಾನೇ ಎಂಗೇಜ್ಮೆಂಟ್ ಆಗಿದೆ. ಸ್ವಲ್ಪ ಹೊತ್ತು ಆ ಸಂತೋಷನ ಎಂಜಾಯ್ ಮಾಡು. ನಾಳೆ ಫೋನ್ ಮಾಡ್ತೇನೆ. ಇನ್ನು ಮೇಲೆ ನೀನೇನೇನು ಮಾಡ್ಬೇಕಂತ ನಾನು ಹೇಳ್ತೇನೆ. ಓಕೆ, ಬಾಯ್, ಗುಡ್ ನೈಟ್. ಸಾರಿ, ಬ್ಯಾಡ್ ನೈಟ್. ಟೇಕ್ ಎ ಬ್ರೇಕ್. ಕ್ಷಮಿಸ್ಬಿಡು ವಿಶ್ವ, ದಯವಿಟ್ಟು ಕ್ಷಮಿಸ್ಬಿಡು. ನನಗೆ ಬೇರೆ ದಾರಿನೇ ಕಾಣಿಸ್ಲಿಲ್ಲ. 22 ವರ್ಷಗಳ ನಂತರ ಸರಾಸರಿ ಹೆಣ್ಣಾಗಿ ಬದಲಾಗ್ಬಿಟ್ಟೆ. ಜಲಸ್ಸು, ಪೊಸೆಸಿವ್ನೆಸ್ಸು ತುಂಬಿರೋ ಸರಾಸರಿ ಹೆಣ್ಣಾಗಿ ಬದಲಾಗ್ಬಿಟ್ಟೆ. ನನ್ನ ಕೈಲಿ ನಿನ್ನನ್ನು ಸೋನಾಗಿ ಬಿಟ್ಕೊಡಕ್ಕಾಗ್ತಾ ಇಲ್ಲ. ಆವತ್ತೇನೋ ಯೋಚನೆ ಮಾಡ್ದೆ ಹೇಳ್ಬಿಟ್ಟೆ. ಆಮೇಲೆ ಯೋಚನೆ ಮಾಡಿ ನೋಡ್ದೆ, ನೀನ್ ನನಗೆ ಲೈಫ್ ಲಾಂಗ್ ಬೇಕು ಅನ್ನಿಸ್ತು. ನನಗ್ ಮಾತ್ರ ನೀನು ಅನ್ಸಕ್ ಶುರುವಾಯ್ತು. ಎಸ್, ಲಾಸ್ಟ್ ಲೀಡ್ಸ್ ಮೀ ಟು ಲವ್ ಯು. ಏನ್ ವಿಶ್ವ, ಸೈಕೋ ತರ ಬಿಹೇವ್ ಮಾಡ್ತಿದ್ದೀನ? ಸತ್ಯವಾಗ್ಲೂ ಇಲ್ಲ, ತುಂಬಾ ಕ್ಲಿಯರ್ ಆಗಿದ್ದೀನಿ. ನಿನ್ನನ್ನು ಪಡೆಯೋದ್ರಲ್ಲಿ ತುಂಬಾನೇ ಕ್ಲಿಯರ್ ಆಗಿದ್ದೀನಿ. ನಿನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಅಂತ ನಿನ್ನ ಹತ್ರ ಹೇಳೋಕ್ ಆಸೆ, ಅದೇ ಸರಿ. ಆದ್ರೆ ಅದಕ್ಕೆ ನೀನು ಒಪ್ಕೊಳ್ಳಲ್ವೇ? ಅದು ಮಾತ್ರ ಅಲ್ಲ, ನನ್ನ ಈಗೋ ನಿನ್ನ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಕ್ಕೆ ತಡೀತಾ ಇದೆ. ಆವತ್ತೇನೋ ತುಂಬಾ ದೊಡ್ಡ ಮನ್ಸಿರೋಳ್ ಥರ ಸೋನಾ ಜೊತೆ ನೀನು ಸಂತೋಷವಾಗಿರು ಅಂತ ಹೇಳ್ಬಿಟ್ಟೆ. ಮತ್ತೆ ನಿನ್ನ ಹತ್ರ ಬಂದು ಇಲ್ಲ ಇಲ್ಲ ಅವಳನ್ನು ಬಿಟ್ಬಿಡು, ನನ್ನ ಮದುವೆ ಆಗು ಅಂತ ಹೇಳೋದಕ್ಕೆ ನನಗೆ ಈಗೋ. ಅದಕ್ಕೆ ಯೋಚನೆ ಮಾಡಿದೆ. ಬೇಸಿಕಲಿ ನೀನು ಮನಸ್ಸಾಕ್ಷಿಗೆ ತುಂಬಾ ಹೆದರೋ ವ್ಯಕ್ತಿ. ಜೈಲಲ್ಲಿರೋ ಮುಂಬೈ ಗ್ಯಾಂಗ್ ಹೆಸರಿನಲ್ಲಿ ನಾವಿಬ್ರು ಮಾಡಿದ ತಪ್ಪನ್ನು ಜ್ಞಾಪಿಸಿದ್ರೆ ನಿನಗೆ ಗಿಲ್ಟಿ ಜಾಸ್ತಿಯಾಗಿ ಸೋನಾ ಜೊತೆ ಡಿಸ್ಟೆನ್ಸ್ ಕೀಪ್ ಅಪ್ ಮಾಡ್ತೀಯ. ಆ ಗ್ಯಾಪ್ನಲ್ಲಿ ನಾನ್ ತೋರ್ಕೊಳ್ಳೋದೆ ನನ್ನ ಗೇಮ್ ಪ್ಲಾನ್. ಎಂಗೇಜ್ಮೆಂಟ್ ಮುಂಚೆ ನಿನ್ನ ಹೆದರ್ಸಿ ಎಂಗೇಜ್ಮೆಂಟ್ನ ನಿಲ್ಸೋಣ ಅಂತ ನೋಡಿದೆ. ಧೈರ್ಯವಂತ ಕಣೋ ನೀನು. ಸ್ವಲ್ಪನೂ ಹೆದರದೆ ಎಂಗೇಜ್ಮೆಂಟ್ನ ಮುಗಿಸ್ಕೊಂಡ್ಬಿಟ್ಟೆ. ಅದಕ್ಕೆ ಕೊನೆ ಬ್ರಹ್ಮಾಸ್ತ್ರವಾಗಿ ನಮ್ಮ ಮಧ್ಯೆ ನಡೆದ ತಪ್ಪನ್ನು ನೆನಪಿಸಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದೆ.
ನೀನ್ ಹೆದರ್ಕೊಂಡೆ. ಇದ್ ಗೊತ್ತಿದ್ರೆ ಮೊದ್ಲೇ ಆ ಬ್ರಹ್ಮಾಸ್ತ್ರನ ಉಪಯೋಗಿಸ್ತಿದ್ದೆ. ಪರವಾಗಿಲ್ಲ ಬಿಡು. ಆಗಿರೋದು ಬರೀ ಎಂಗೇಜ್ಮೆಂಟ್ ತಾನೆ, ಮದುವೆ ಅಲ್ವಲ್ಲ. ನನಗ್ ಚೆನ್ನಾಗ್ ಗೊತ್ತು. ನನ್ನ ಗೇಮ್ ಪ್ಲಾನ್ ಕಂಟಿನ್ಯೂ ಮಾಡಿ ನಿನ್ನನ್ನು ಹೇಗ್ ಪಡ್ಕೋಬೇಕು ಅಂತ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ನೋ ಪ್ರಾಬ್ಲಮ್. ಅಲ್ಟಿಮೇಟ್ಲಿ ನೀನ್ ನನಗ್ ಲೈಫ್ ಲಾಂಗ್ ಬೇಕು. ಅದು ನನ್ನ ಗಂಡನಾಗಿ. ನಿನ್ನನ್ನು ನಾನು ಯಾರಿಗೂ ಬಿಟ್ಕೊಡಲ್ಲ. ಓಕೆ?